ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರೈತರ ಪ್ರಗತಿಗೋಸ್ಕರ ಕೃಷಿಯ ಪ್ರಗತಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಆ ಕಾರ್ಯಕ್ರಮ ಯಾವುದು? ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಲಾಗ್ತಾ ಇದೆ? ಯಾರು ಆಯೋಜನೆ ಮಾಡ್ತಾ ಇದ್ದಾರೆ? ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕೃಷಿಯಿಂದ ಹೊರಬಂದು ಉತ್ಪಾದನೋತ್ತರ ಕೃಷಿಯತ್ತ ಸಾಗಬೇಕಾದ ಅಗತ್ಯವನ್ನ ಮನಗಂಡಿರುವ ರಾಜ್ಯ ಕೃಷಿ ಇಲಾಖೆಯು ರೈತರನ್ನ ಕೃಷಿ ಉದ್ಯಮಿಗಳಾಗಿ ರೂಪಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಇದನ್ನ ಆಯೋಜಿಸಿದೆ. ಉತ್ಪಾದನೋತ್ತರ ಕೃಷಿ, ರೈತರ ಸಬಲೀಕರಣ ಎಂಬ ವಿಶಿಷ್ಟ ಪರಿಕಲ್ಪನೆಯಡಿ ಈ ಅಂತಾರಾಷ್ಟ್ರೀಯ ಮೇಳವು 2026 ಫೆಬ್ರವರಿ 6, 7 ಮತ್ತು 8ರಂದು ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಈ ವಾಣಿಜ್ಯ ಮೇಳದಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಕೃಷಿ, ಪರಿಸರ ವಿಜ್ಞಾನ, ಬ್ರ್ಯಾಂಡಿಂಗ್ ಹಾಗೂ ಸಾಲ ಸೌಲಭ್ಯಗಳಂತಹ ಪ್ರಮುಖ ವಿಷಯಗಳ ಮೇಲೆ ವಿಶೇಷ ಗಮನ ಹರಿಸಲಾಗುತ್ತಿದೆ. ಸಣ್ಣ ಮಟ್ಟದ ಆಹಾರ ಸಂಸ್ಕರಣಾದಾರರು, ರೈತ ಗುಂಪುಗಳು, ಸ್ವಸಹಾಯ ಗುಂಪುಗಳು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು ಭಾಗವಹಿಸಿ ಉತ್ಪಾದನೋತ್ತರ ಕೃಷಿಯ ಮಹತ್ವವನ್ನು ಅರಿತುಕೊಳ್ಳಲು ಈ ಮೇಳವು ಮಹತ್ವದ ವೇದಿಕೆಯಾಗಲಿದೆ. ರಾಜ್ಯದ ರೈತರಿಗೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಉಪಕ್ರಮಗಳ ಕುರಿತು ಜಾಗೃತಿ ಮೂಡಿಸಿ ಅವರನ್ನ ಉದ್ಯಮಶೀಲ ರೈತರಾಗಿ ರೂಪಿಸುವುದೇ ಈ ಮೇಳದ ಮುಖ್ಯ ಉದ್ದೇಶ ಎಂದು ಕೃಷಿ ಸಚಿವ ಚೆಲುವನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಕಳೆದ 2017ರಿಂದ ನಾವು ವಾಣಿಜ್ಯ ಮೇಳವನ್ನು ನಮ್ಮ ರಾಷ್ಟ್ರದ ಅದರಲ್ಲೂ ನಮ್ಮ ರಾಜ್ಯ ಪ್ರಾರಂಭ ಮಾಡಿ ಮಧ್ಯ ಒಂದು 2-3 ವರ್ಷ ಕೋವಿಡ್ ಪ್ರಯುಕ್ತ ನಿಂತಿದ್ದಂಥ ವಾಣಿಜ್ಯ ಮೇಳವನ್ನು ನಮ್ಮ ಸರ್ಕಾರ ಬಂದ ಮೇಲೆ 23ರಿಂದ ಮತ್ತೆ ಪುನರಾರಂಭ ಮಾಡಿ ಕಳೆದ 2 ವರ್ಷ ಭಾಳ ಯಶಸ್ವಿಯಾಗಿ ಬಹುತೇಕ ಇಡೀ ರಾಜ್ಯದ ರೈತರು ಗಮನ ಸೆಳೆಯುವಂಥ, ಇಡೀ ರಾಜ್ಯದ ಕೃಷಿ ಯುವಕರಿಗಿರ್ಬೋದು ಅಥವಾ ಈ ಒಂದು FAOಗಳು ಮತ್ತು ಸಂಸ್ಕರಣೆ ಮಾಡತಕ್ಕಂಥ ಅನೇಕ ಘಟಕಗಳಿದ್ದಾವೆ. ಅವೆಲ್ಲಕ್ಕೂ ಯಾವ ರೀತಿ ಈ ವಾಣಿಜ್ಯ ಮೇಳದಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ಸಾಕಷ್ಟು ಕಳೆದ 2 ವರ್ಷದಲ್ಲಿ ನಾವು ಈ ಮೇಳದಿಂದ ಉಪಯೋಗ ಆಗಿದೆ. ಇವತ್ತು ನಾವು ನಮ್ಮ ಇಲಾಖೆಯ ನಮ್ಮೆಲ್ಲ ಉನ್ನತ ಮತ್ತು ಇಲಾಖೆ ಅಧಿಕಾರಿಗಳ ಜೊತೆ ನಾನು ಅನೇಕ ಬಾರಿ ಡಿಸ್ಕಸ್ ಮಾಡ್ತಿದ್ದೆ. ಈ ಸಂದರ್ಭದಲ್ಲಿ ಕೃಷಿ ಪಂಡಿತ ಪ್ರಶಸ್ತಿ ಹಾಗೂ ಕೃಷಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಈ ಕಾರ್ಯಕ್ರಮದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ. ಇನ್ನು ಜರ್ಮನಿ, ಅಮೆರಿಕ ಸೇರಿದಂತೆ 10ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ದೇಶಗಳು ಈ ಮೇಳದಲ್ಲಿ ಭಾಗವಹಿಸಲಿದ್ದು 300ಕ್ಕೂ ಅಧಿಕ ಮಳಿಗೆಗಳು ಸ್ಥಾಪನೆಯಾಗಲಿವೆ. ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಆಧುನಿಕ ತಂತ್ರಜ್ಞಾನ, ಮಾರುಕಟ್ಟೆ ಸಂಪರ್ಕ ಹಾಗೂ ಹೂಡಿಕೆ ಅವಕಾಶಗಳ ಕುರಿತು ರೈತರಿಗೆ ಸಮಗ್ರ ಮಾಹಿತಿ ದೊರೆಯಲಿದೆ. ನ್ಯಾಷನಲ್ ಟ್ರೇಡ್ ಫೇರ್ 2026 ಮೇನ್ ಥೀಮು ಅಗ್ರಿಕಲ್ಚರ್ ಆ್ಯಂಡ್ ಬಿಯಾಂಡ್ ಅನ್ನೋದು ಏನು ಬರುತ್ತೆ ಅಂತಂದರೆ ನಮ್ಮ ಮಾನ್ಯ ಸಚಿವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಒತ್ತು ಕೊಟ್ಟದ್ದು ಹೇಳಿರೋದು ಈ ಬಾರಿ ಅಗ್ರಿಕಲ್ಚರ್ ಆ್ಯಂಡ್ ಬಿಯಾಂಡ್. ಆ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗಬೇಕಾದ್ರೆ ಪ್ರೋಸೆಸಿಂಗ್ ಮಾಡಿ, ಬ್ರ್ಯಾಂಡಿಂಗ್ ಮಾಡಿ, ಮಾರುಕಟ್ಟೆಗೆ ಹಾಕೋದು ಅಲ್ಲದೆ ನ್ಯಾಷನಲ್ ಮಾರ್ಕೆಟು, ಇಂಟರ್ನ್ಯಾಷನಲ್ ಮಾರ್ಕೆಟ್, ದಟ್ ಇಸ್ ಎಕ್ಸ್ಪೋರ್ಟ್, ಇದಕ್ಕೆ ಒಂದು ಉತ್ತೇಜನ ಕೊಡಲಿಕ್ಕೆ ದಾರಿ ದೀಪ ಹಾಕಿ ಅಂತ ಒತ್ತು ಕೊಡಲಿಕ್ಕೆ ಹೇಳಿದ್ದಾರೆ. ಅವರ ಸೂಚನೆಯಂತೆ ನಾವು ಅಗ್ರಿಕಲ್ಚರ್ ಅಂತ ಮಾಡ್ತೀವಿ. ಅದರಲ್ಲಿ ಫುಡ್ ಪ್ರೊಸೆಸಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಅದೇ ಮೇಯ್ನು ಕ್ಯಾಪೆಕ್ಸ್ ಸಂಸ್ಥೆ ಡೊಮೇನ್ ಆಗಿರ್ತದೆ. ಅದರಲ್ಲಿ ಸಾಕಷ್ಟು ಕೆಲಸ ನಡೆದಿದೆ. ಕ್ಯಾಪೆಕ್ಸ್ ಸಂಸ್ಥೆ ಕರ್ನಾಟಕ ಆಗ್ರೋ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ PMSME ಸ್ಕೀಮಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿ ಒಟ್ಟಾರೆ 15 ಲಕ್ಷದವರೆಗೆ ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಕೃಷಿ ಇಲಾಖೆ ಕಾರ್ಯದರ್ಶಿ ಸೆಲ್ವಕುಮಾರ್, ಆಯುಕ್ತ YS ಪಾಟೀಲ್, ನಿರ್ದೇಶಕ ಡಾಕ್ಟರ್ GT ಪುತ್ರ,
ಕೆಪೆಕ್ ಎಂಡಿ ಶಿವಪ್ರಕಾಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.